ಏನು ಪುಟ್ಟಿ, ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಆರಾಮಾಗಿ? ಏನು ತೊಂದರೆ ಇಲ್ವಾ? ಚೆನ್ನಾಗಿ ನಿದ್ದೆ ಬಂತಾ? ಹೌದಮ್ಮ, ಚೆನ್ನಾಗಿ ನಿದ್ದೆ ಬಂತು. ಚೆನ್ನಾಗಿ ನಿದ್ದೆ ಮಾಡಿದೆ ನಾನು. ನೀನು ಇಲ್ಲಿಗೆ ಬಂದಮೇಲೆ ನಂಗೆ ನಿದ್ದೆನೇ ಬಂದಿರಲಿಲ್ಲ. ನಿನ್ನ ಜೊತೆನೇ ಮಲ್ಕೋತಿದ್ದೆ ಅಲ್ವಾ ನಾನು. ಇವಾಗ ನೋಡು ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ಗೊತ್ತಾ. ಗುಡ್ ಗರ್ಲ್ ನನ್ನ ಮಗಳು. ಸರಿ, ಈಗ ತಿಂಡಿ ರೆಡಿ ಇರುತ್ತೆ. ತಿಂಡಿ ತಿನ್ಬೇಕಲ್ವಾ? ಹೋಗ್ಬಿಟ್ಟು ಬಾಯೆಲ್ಲ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀಯಕ್ಕಂದ. ನಾನೊಬ್ಳೆ ಹೆಂಗಮ್ಮ ಮಾಡ್ಕೊಳ್ಳೋದು? ನೀನೇ ಮಾಡಿಸ್ಕೊಡ್ಬೇಕು ಸ್ನಾನ ನನಗೆ. ಬಾ, ಸ್ನಾನ ಮಾಡಿಸ್ಕೊಡ್ವಂತೆ. ನನ್ನ ಕೆಲ ಆಗಲ್ಲ ಪುಟ್ಟಿ, ಪ್ಲೀಸ್ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೋಕಂದ. ಇವಾಗ ಹೋಗ್ಬಿಟ್ಟು ಅಲ್ಲಿ ಇನ್ನಲ್ಲಿ ನೀರು ಆನ್ ಮಾಡಿಕೊಟ್ಬಿಟ್ಟು ಬರ್ತೀನಿ. ಬ್ರಷ್ ಮಾಡಿ ಸ್ನಾನ ಮಾಡ್ಕೊ, ಆಯಿತಾ? ಇಲ್ಲ, ನಂಗೆ ನೀನೇ ಸ್ನಾನ ಮಾಡಿಕೊಡಿಸ್ಬೇಕು, ನೀನೇ ಬಟ್ಟೆ ಹಾಕ್ಕೊಡ್ಬೇಕು, ನೀನೇ ತಿಂಡಿ ತಿನ್ನಿಸ್ಕೊಡ್ಬೇಕು, ಎಲ್ಲ ನೀನೇ ಮಾಡಬೇಕು ನನಗೆ. ಏನಪ್ಪ ಏನಿದು ವಿದ್ಯಿಂದು ತುಂಬ ಡಿಮ್ಯಾಂಡ್ಸು? ಹೌದು ಪ್ರೇಮ, ನೋಡಿಲ್ಲಿ ಒಂದೇ ಸಮ ಹಠ ಮಾಡ್ತಿದ್ದಾಳೆ. ಸ್ನಾನ ಮಾಡ್ಕೊ ಹೋಗು, ಅಟ್ಲೀಸ್ಟ್ ಮುಖ ಆದರೂ ತೊಳ್ಕೊ ಹೋಗು ಅಂದರೆ ಅದಕ್ಕೂ ನಾನೇ ಬರಬೇಕಂತೆ. ಏನು ಪುಟ್ಟಿ, ಆಗಲ್ವಾ ನಿಮಗೆ ಮುಖ ವಾಶ್ ಮಾಡೋಕ್ಕೆ, ಸ್ನಾನ ಮಾಡೋಕ್ಕೆ? ಆಯಿತು, ನಾನು ಮಾಡಿಸ್ಕೊಡ್ಲಾ? ಬಾ, ನಾನು ಮಾಡಿಸ್ಕೊಡ್ತೀನಿ. ಪಾಪ ಅಜ್ಜಿ ಮಾಡಿಸ್ತಿದ್ರ ಮನೇಲಿ, ಒಬ್ಳಿಗೆ ಮಾಡೋಕ್ಕೆ ಅಭ್ಯಾಸ ಇಲ್ವಾ? ನೀನೀಗ ಸ್ಕೂಲ್ಗೆ ಹೋಗ್ತಿದ್ಯಾ, ಅದೆಲ್ಲ ಅಭ್ಯಾಸ ಮಾಡ್ಕೋಬೇಕು ಕಂದ. ಸರಿ ಆಯಿತು, ಈಗ ನಾನು ಮಾಡಿಸ್ಕೊಡ್ಲಾ? ಬಾ. ಇಲ್ಲ ಬೇಡ, ನೀವು ಬೇಡ, ನನಗೆ ಅಮ್ಮನೇ ಮಾಡಿಸ್ಕೊಡ್ಬೇಕು. ಯಾಕಪ್ಪ ಈ ಥರ ಹಠ ಮಾಡ್ತಿದ್ಯಾ? ಅಮ್ಮ ನೋಡು, ಪಾಪ ಅಮ್ಮ ಪ್ರೆಗ್ನೆಂಟ್ ಅಲ್ವಾ, 9 ತಿಂಗಳು ಪ್ರೆಗ್ನೆಂಟು. ಅವ್ರಿಗೆ ಪಾಪ ಬಗ್ಗಿ ಎಲ್ಲ ಎತ್ತಿ ಬಕೆಟೆಲ್ಲ ಇಟ್ಕೊಂಡು ಸ್ನಾನ ಮಾಡ್ಸೋಕ್ಕಾಗುತ್ತಾ? ಅವ್ರಿಗೆ ಆಗಲ್ಲ ಅಲ್ವಾ, ಕಷ್ಟ ಆಗುತ್ತಲ್ವಾ? ಅದಕ್ಕೆ ನಾನು ಮಾಡಿಸ್ಕೊಡ್ತೀನಿ. ಆಮೇಲೆ ಪಾಪು ಎಲ್ಲ ಆದಮೇಲೆ ಅಮ್ಮನೇ ಮಾಡಿಸ್ಕೊಡ್ತಾಳೆ, ಆಯಿತಾ? ಬಾ, ಇವತ್ತೊಂದಿನ ತಾನೇ, ನಾನು ಮಾಡಿಸ್ಕೊಡ್ತೀನಿ. ನಾಳೆ ಅಜ್ಜಿ ಮನೆಗೆ ಹೋಗ್ತೀಯಲ್ಲ? ಹಾಂ? ಇಲ್ಲ, ನಾನು ಎಲ್ಲೂ ಹೋಗಲ್ಲ. ನಾನು ಅಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ. ನಂಗೆ ಅಮ್ಮನೇ ಸ್ನಾನ ಮಾಡಿಸ್ಬೇಕು. ನೀವು ಬೇಡ, ಹೋಗಿ. ಏನಿದು ನೇತ್ರ, ಏನು ಹಿಂಗೆ ಹಠ ಮಾಡ್ತಿದ್ದಾಳೆ ಇವಳು? ಯಾಕೆ ಈ ಥರ ಬುದ್ಧಿ ಕಲ್ತಿದ್ದಾಳೆ? ಇದಕ್ಕೆಲ್ಲ ನೀನೇ ಕಾರಣ. ಅತ್ತೆ ಹೇಳ್ತಿದ್ರು, ಯಾಕೆ ಇಷ್ಟೊಂದು ಇದು ಮಾಡಬೇಕು, ಮುದ್ದು ಮಾಡಬೇಕು ಮಕ್ಕಳನ್ನ, ಹೆಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು. ಜಾಸ್ತಿ ಮುದ್ದು ಮಾಡಿದ್ರೆ ಹಿಂಗೆ ಆಗೋದು. ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ಈ ವಯಸ್ಸಲ್ಲಿ ಅಂತ. ಅಯ್ಯೋ ಹೌದು ಪ್ರೇಮ, ಏನು ಮಾಡಲಿ ಈಗ ನಾನು? ಸೊ ಅವ್ರ ಅಮ್ಮ ಇಲ್ಲ, ಬೇಜಾರು ಮಾಡ್ಕೋತಾಳೆ. ಅಮ್ಮ ಇಲ್ದರ ಮಗು ಅಂತ ತುಂಬ ಪ್ರೀತಿಯಿಂದ ಬೆಳೆಸ್ದೆ. ಇವಳು ಈ ಥರ ಆಡಿದ್ರೆ ನಾನು ಏನು ಮಾಡಲಿ? ಅವ್ರ ಅಜ್ಜಿನ ಇಷ್ಟೊಂದು ಮುದ್ದು ಮಾಡ್ತಿರ್ಲಿಲ್ಲ ಇವಳನ್ನ. ನಾನೇ ಸ್ವಲ್ಪ ಜಾಸ್ತಿ ಮುದ್ದು ಮಾಡಿಬಿಟ್ಟೆ, ಅದಕ್ಕೆ ಹಿಂಗೆ ಆಗ್ಬಿಟ್ಟಿದ್ದಾಳೆ. ನೋಡು ವಿದ್ಯಾ, ಹಠ ಮಾಡಬಾರ್ದು. ನೋಡು, ಮಕ್ಕಳು ಈ ಥರ ಹಠ ಮಾಡ್ತಾರಾ? ನಿಂಗೆ ಏನು ಬೇಕೋ ಅದನ್ನು ಕೊಡಿಸ್ತೀನಿ ಬಾ. ಚಾಕ್ಲೇಟ್ ಬೇಕಾ? ಚಾಕ್ಲೇಟು, ಸ್ನ್ಯಾಕ್ಸು ಎಲ್ಲ ಕೊಡ್ತೀನಿ, ಆಯಿತಾ? ಬಾ ಜೊತೆ. ಇಲ್ಲ ಇಲ್ಲ ಇಲ್ಲ, ನಾ ಬರಲ್ಲ, ನಂಗೆ ಅಮ್ಮನೇ ಬೇಕು. ಏನು ಪ್ರೇಮ, ಏನಂತೆ? ಏನೂ ಇಲ್ಲ ಅತ್ತೆ, ಸ್ನಾನ ಮಾಡ್ಸೋಕ್ಕೆ ಬಾ ಅಂತ ಕರಿತಾ ಇದ್ದೆ ಅಷ್ಟೇ, ಬೇರೇನೂ ಇಲ್ಲ ಅತ್ತೆ. ನಾನು ಅಷ್ಟದಿಂದ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಏನು ಅಷ್ಟು ಹಿಂಸೆ ಮಾಡ್ತಾಯಿದ್ರೆ ಬರ್ತಾ ಇಲ್ವಲ್ಲ ಇವಳು? ಎಲ್ಲ ಅವ್ರ ಅಮ್ಮನೇ ಮಾಡ್ಕೊಡಕ್ಕತ್ತದಂತ? ನನ್ನ ಮಗಳು 9 ತಿಂಗಳು ತುಂಬ ಗರ್ಭಿಣಿ. ಅವಳು ಇವಳಿಗೆ ಸ್ನಾನ ಮಾಡಿಸಿ ಬಗ್ಸಿ ಬಕೆಟ್ ಇಟ್ಕೊಂಡು ಅದು ಮಾಡಿ ಇದು ಮಾಡಿ ಎಲ್ಲ ಮಾಡೋಕ್ಕಾಗದಂತ? ಅಯ್ಯೋ ಅತ್ತೆ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾರಲ್ಲ. ಅಮ್ಮ, ಆ ಪ್ರೇಮ ಹೆಂಗೋ ಕರ್ಕೊಂಡು ಹೋಗ್ತಾಳೆ, ಸಮಾಧಾನ ಮಾಡಿ. ಸುಮ್ಮನೆ ಇರು ನೀನು. ನೀನು ಯಾಕೆ ಬಂದೆ ಇಲ್ಲಿಗೆ? ಮೆಟ್ಲತ್ಕೊಂಡು ಯಾಕೆ ಬರ್ತೀಯಾ? ಮಂಡಿ ನೋವು ಅಂತೀಯಾ? ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ವಾ? ನನ್ನೇ ಕೂರಿಸ್ಬಿಡು, ನನ್ನೇ ಕೂರಿಸು ನೀನು. ನೀನು ಮಾತ್ರ ನಾನು ಹೇಳಿದ ಮಾತು ಕೇಳಬೇಡ, ನನ್ನ ಕೂರ್ಸೋದ್ರಲ್ಲೇ ಇರು ನೀನು. ಏನಾಯ್ತಮ್ಮ ಈಗ? ಹೋಗು, ಪ್ರೇಮ ಅತ್ತೆ ಸ್ನಾನ ಮಾಡಿಸ್ತಾಳೆ, ಹೋಗಿ ಸ್ನಾನ ಮಾಡಿಸ್ಕೊಂಡು ಮಗ ಈಗ ತೊಳ್ಸ್ಕೋಗು. ತಿಂಡಿ ಮಾಡಿರ್ತಾಳೆ, ತಿನ್ನಿವಂತೆ. ಏನು ಹಿಂಗೆ ಹಠ ಮಾಡೋದು ನೀನು? ಸರಿ ಬಿಡು, ಈ ವಯಸ್ಸಲ್ಲಿ ಹಿಂಗೆ ಹಠ ಮಾಡಿ ಕಲ್ತ್ಕೊಂಡ್ರೆ ಒಳ್ಳೆ ಬುದ್ಧಿಯೇ ಇದು? ಒಳ್ಳೆ ಬುದ್ಧಿಯೇ ಹೇಳು. ನಿಮ್ಮ ಅವ್ವ ನೆಟ್ಟು ಬುದ್ಧಿ ಕಲ್ತಿದ್ದಿರ್ತಾನೆ, ನೀನು ಬುದ್ಧಿ ಕಲಿಯೋಕ್ಕೆ? ಅವಳೇ ಊರು ಸಿತ್ಕೊಂಡು ಗರಕರ ಅಂತ ಅವ್ರ ಮನೆ ಹಾಳು ಮಾಡ್ಕೊಂಡು ತಿರ್ಕೊಂಡು ನಿಂತವಳೆ. ಅವಳ ಬುದ್ಧಿನೇ ಕಲ್ತಿದ್ದಿ. ಅವಳ ಬುದ್ಧಿ ಕಲ್ತಿರೋಕ್ಕೆ ನೀನು ಹಿಂಗೆ ಆಡೋದು. ಏನು ಮಾತಾಡ್ತಿದ್ಯಾ ನೀನು? ಸುಮ್ಮನೆ ಏನೇನೋ ಮಾತಾಡಿ ಮಗು ಮನಸ್ಸು ಹಾಳು ಮಾಡಬೇಡ ನೀನು. ನೋಡು, ಆ ಮಗುಗೆ ಅದೆಲ್ಲ ಗೊತ್ತಿಲ್ಲ. ಸುಮ್ಮನೆ ಹೋಗು. ಏನೋ ಸ್ನಾನ ಮಾಡ್ಸೋಕೆ ಹಠ ಮಾಡ್ತಿದ್ದಾಳೆ ಅಷ್ಟೇ, ಅಷ್ಟಕ್ಕೆ ಏನೇನೋ ಮಾತಾಡಬೇಡ ನೀನು. ಹೌದತ್ತೆ, ನಾನು ಮಾಡಿಸ್ತೀನಿ ಬಿಡಿ. ನೇತ್ರಕ್ಕೆ ಏನು ಕಳಿಸಲ್ಲ, ನೀವು ಹೋಗಿ ಅತ್ತೆ. ನಾನು ತಿಂಡಿ ರೆಡಿ ಮಾಡಿದ್ದೀನಿ. ಸಾವಿತ್ರಕ್ಕೆ ಇದ್ದಾಳೆ, ಹಾಕ್ಕೊಡ್ತಾಳೆ. ತಿಂಡಿ ತಿನ್ನು ಹೋಗಿ. ಓಹೋ, ಬಾಯಿ ಮುಚ್ಚವ ನೇತ್ರ, ಮುಚ್ಚು ಸಾಕು. ಭಾರಿ ದೊಡ್ಡ ಇವಳಂಗೆ ಮಾತಾಡಬೇಡ ನೀನು. ನೀನು ತಾನೇ ಏನು ಒಳ್ಳೆ ಬುದ್ಧಿ ಕಲ್ತಿದ್ಯಾ? ಅವನ ಮಾತು ಮೀರಿ ಮದುವೆ ಮಾಡ್ಕೊಂಡು ಹೇಳಲ್ವ ನೀನು? ನನ್ನ ಮಾತು ಕೇಳ್ಕೊಂಡು ನಿಂತಿದ್ದ? ನಿಮ್ಮ ಬುದ್ಧಿನ ಕಲ್ತಬೇಕಂತೆ. ಅಯ್ಯೋ ಅತ್ತೆ, ಈಗ ಅದೆಲ್ಲ ಯಾಕೆ ಬೇಕು? ಸುಮ್ಮನಿರಿ ಅತ್ತೆ. ಏನು ಸುಮ್ಮನಿದ್ದಾರ? ಇವ್ರ ಅಪ್ಪನ ಹೇಳಿದ್ದೀನಿ ನಾನು ನೆನ್ನೆಲೇ. ಕರ್ಕೊ ಹೋಗೋದನ್ನ ಇಲ್ಲಿ ಬಿಡ್ಬೇಡ ಕಣಪ್ಪ. ಅವಳಿಗೆ ಆಗೋದಿಲ್ಲ, ನೇತ್ರನೇ ಬೇಕು ಅಂತಾಳೆ ಎಲ್ಲದಕ್ಕೂ. ಅವಳಿಗೆಲ್ಲ ಆಗೋದಿಲ್ಲ. ಅವಳು ಮಗವ ಹೊಟ್ಟೆಲಿ ಇಟ್ಕೊಂಡು ಎಣ್ಣೆ ಬಗ್ಗೆ ಕೆಲಸ ಮಾಡೋಕ್ಕದ, ಎಲ್ಲ ಬೇಡ ನೋಡ್ಕೊಳಕ್ಕತ್ತದ. ಬೇಡ, ಕರ್ಕೊ ಹೋಗು, ಇಲ್ಲಿ ಬಿಡ್ಬೇಡ ಅಂತ ಅಷ್ಟು ಇದಾಗಿ ಹೇಳಿದ್ದೀನಿ. ಕರ್ಕೊ ಹೋಗ್ಬೇಡ್ವಾ? ಬಿಟ್ಬಿಟ್ಟು ಹೋಗೋನು ನೋಡು ಮತ್ತೆ ಎಷ್ಟು ಬುದ್ಧಿ ಕಲ್ತವನೆ ಅಂತ.
ಅಮ್ಮ ಅವ್ರು ಬಿಟ್ಟು ಹೋಗಿಲ್ಲಮ್ಮ, ನಾನೇ ಹೇಳಿದ್ದು. ಇವತ್ತು ಹೆಂಗಿದ್ರು ಶನಿವಾರ ಅಲ್ವಾ, ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಇರಲಿ ಬಿಡು, ಬಂದು ಕರ್ಕೊಂಡು ಹೋಗುವಂತೆ ಅಂತ, ಒಂದೆರಡು ದಿನ ಇರಲಿ ಅಂತ. ಏನಕ್ಕೆ ಅವ್ರಿಗೆ ಬೈತಿದ್ಯಾ ನೀನು? ಪಾಪ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಇದು ಮಾಡಿದ್ರು ಗೊತ್ತಾ? ನಾನೇ ಹಠ ಮಾಡಿ ಉಳಿಸ್ಕೊಂಡಿದ್ದಮ್ಮ. ಪಾಪ ಇದಕ್ಕೂ ನಮ್ಮ ಜೊತೆನೇ ಇರಬೇಕು ಮಗು ಅಂತ ಆಸೆ ಪಡ್ತಿದ್ಲಲ್ಲ, ಅದಕ್ಕೆ. ಇರಲಿ ಬಿಡಮ್ಮ, 2 ದಿನ ಇದ್ರೆ ಏನಾಗುತ್ತೆ ನಿನಗೆ? ನೀನು ಹಿಂಗೆಲ್ಲ ಆಡಿದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ. ನೋಡು ಎಂತ ಬುದ್ಧಿ ಕಲ್ತಾಳು ನೋಡು. ಆ ಮುಗಿಗೋಸ್ಕರ ಇವಳು ಹೊಂಟೋದಾಳಂತೆ. ಇವಳಿಗೋಸ್ಕರ ನಾವೆಷ್ಟು ಕಷ್ಟಪಡ್ತೇವೆ, ಇವಳಿಗೆ ಅರ್ಥ ಆಯ್ತಿಲ್ಲ. ಇವಳೇ ಹೆಚ್ಚಾಗೋದ್ಲು. ಏನು ಬುದ್ಧಿ ಕಲ್ತಿದ್ದೀರೋ ಕಾಣೆಕಂದ್ರವ. ಅಜ್ಜಿ ಯಾಕೆ ಅಮ್ಮಂಗೆ ಬೈಯೋದು ನೀವು? ಅಮ್ಮಂಗೆ ಬೈಬೇಡಿ ನೀವು. ಓಹೋ ಬಂದ್ಬಿಟ್ಲು ನೋಡವ ದೊಡ್ಡ ಮನಸ್ಸೇ ಬುದ್ಧಿ ಹೇಳಕ್ಕೆ. ಹೆಂಗೆ ಹೇಳ್ತಾವಳು ನೋಡು, ಇವ್ರ ಅಮ್ಮಂಗೆ ಬೈಬೇಡವಂತೆ. ಯಾರು ನಿಮ್ಮ ಅಮ್ಮ? ನನ್ನ ಮಗಳಿಗೆ ನಾನು ಬೈತೀನಪ್ಪ, 1000 ಬೈತೀನಿ. ನೀನ್ಯಾರು ಕೇಳಕ್ಕೆ? ಸರಿಯಾದವಳು ನೀನು. ತಲೆ ಮೇಲೆ ಹೊತ್ಕೊಂಡು ಮೆರ್ಸವಳೆ ಅನ್ಸ್ತದೆ, ಅದಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು. ಹೋಗೋಗು, ಸ್ನಾನ ಮಾಡಿಸ್ಕೊಂಡು ಹೋಗಿ ತಿಂಡಿತೀನಿ ಹೋಗು. ಮಾತಾಡ್ತಾಳೆ ಮಾತಾ. ಓ ಅತ್ತೆ, ಆ ಮಗು ಜೊತೆ ಏನತ್ತೆ ನಿಮ್ಮದು? ನಡೀರಿ ನೀವು, ನಾನು ತಿಂಡಿ ತಿನ್ನಿಸ್ತೀನಿ ಅವಳಿಗೆ. ನೀವು ನಡೀರಿ ಅತ್ತೆ. ಅದೇನು ಮಾಡ್ತೀರ ಮಾಡ್ರವ, ಯಾರು ನನ್ನ ಮಾತು ಕೇಳಿರಿ. ಏನು ಪ್ರೇಮ ಅಮ್ಮ ಹಿಂಗೆ ಆಡ್ತಾರೆ? ಆ ಮಗು ಏನು ಮಾಡಿದೆ? ಈ ಅಮ್ಮ ಹಂಗೆ ಆಡುತ್ತೆ ಅಂತ ಗೊತ್ತಿದ್ರೆ ನೆನ್ನೆನೆ ಕಳಿಸ್ಬಿಡ್ತಿದ್ದೆ. ಸುಮ್ಮನೆ ತಲೆ ತಿಂತಾರಪ್ಪ. ಹೋಗ್ಲಿ ಬಿಡು ನೇತಾ, ಅಮ್ಮನ ಬಗ್ಗೆ ನಿಂಗೆ ಗೊತ್ತು ತಾನೆ, ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ನೀನು. ಈಗ ನೋಡು ವಿದ್ಯಾ, ಬಂದು ಸ್ನಾನ ಮಾಡ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ ಕೇಳು, ಇಲ್ಲಾಂದ್ರೆ ಅಜ್ಜಿ ಬಂದು ಮತ್ತೆ ಅಮ್ಮಂಗೆ ಬೈತಾರೆ, ನಿನಗೂ ಬೈತಾರೆ. ಇದೆಲ್ಲ ಬೇಕಾ? ಹೇಳಿದ ಮಾತು ಕೇಳಬೇಕಲ್ವಾ ನೀನು? ನಿನ್ನಿಂದ ಅಮ್ಮಂಗೂ ಬೈಸ್ತಿದ್ಯಾ ನೋಡು. ಆಯಿತು ಬಿಡಿ, ನಾನೇ ಬರ್ತೀನಿ. ಅಮ್ಮಂಗೆ ಅಜ್ಜಿ ಬೈಬೇಡ ಅಂತ ಹೇಳಿ. ನಾನು ಇಲ್ಲಿದ್ರೆ ಏನು ತೊಂದರೆ ಅಜ್ಜಿಗೆ? ಯಾಕೆ ಹಿಂಗೆ ಆಡ್ತಿದ್ದಾರೆ? ನಾನು ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ ಅದನ್ನೆಲ್ಲ ಅಪ್ಪಂಗೆ ಹೇಳ್ತಾರಾ? ಹಂಗೆಲ್ಲ ಹೇಳ್ಬಾರ್ದು ಪುಟ್ಟ. ಅಜ್ಜಿ ಸುಮ್ಮನೆ ಹಂಗೆ ಮಾತಾಡೋದಷ್ಟೇ. ಅವ್ರು ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ಅದನ್ನೆಲ್ಲ ಅಪ್ಪಂಗೆ ಹೇಳ್ಬಾರ್ದು. ಅಪ್ಪಂಗೆ ಹೇಳಿದ್ರೆ ಅಪ್ಪಂಗೂ ಬೇಜಾರಾಗುತ್ತೆ. ಈಗ ಅಮ್ಮನೂ ಬೇಜಾರು ಮಾಡ್ಕೊಂಡಿದ್ದಾರೆ, ನಿನ್ನಿಂದ ಎಲ್ಲರೂ ಬೇಜಾರು ಮಾಡ್ಕೋಬೇಕಾ? ಬೇಡ ತಾನೆ, ಹಂಗೆಲ್ಲ ಹೇಳ್ಬಾರ್ದು ಕಂದ, ಆಯ್ತಾ? ಆಯಿತು ಅಮ್ಮ, ಸ್ನಾನ ಮಾಡಿಸ್ಕೊತೀನಿ ಇವ್ರ ಜೊತೆ. ಆದರೆ ತಿಂಡಿ ನೀನು ತಿನ್ಸಿದ್ರೇ ನಾನು ತಿನ್ನೋದು. ನಿಂಗೆ ಅದು ಆಗಲ್ವಾ? ಆಗುತ್ತೆ ಪುಟ್ಟಿ, ನಾನು ತಿನ್ನಿಸ್ತೀನಿ ತಿಂಡಿ ನಿಂಗೆ. ಹೋಗಿ ಸ್ನಾನ ಮಾಡ್ಕೊ ಬಂದ್ಬಿಡು ಆಯ್ತಾ? ಸರಿ. ಏನು ನೇತ್ರ ಇದು? ವಿದ್ಯೆ ಹಿಂಗೆ ಆಟ ಮಾಡ್ತಾಳೆ, ಹಿಂಗೆ ಆಗ್ಬಿಟ್ಟಿದ್ದಾಳಲ್ಲ. ತುಂಬ ಕಷ್ಟ ಆಗುತ್ತೆ. ಪಾಪು ಆದಮೇಲೆ ನೀನು ಇಬ್ಬರನ್ನ ಹೆಂಗೆ ನಿಭಾಯಿಸ್ತೀಯಾ? ಇವಳು ನೀನೇ ಬೇಕು ಅಂತಾಳೆ. ಆ ಮಗುನಂತೂ ಬಿಡೋಕ್ಕಾಗಲ್ಲ. ಕಷ್ಟ ಆಗುತ್ತೆ ನಿನಗೆ. ನೀನು ಮಾಡೋದು ಪ್ರೇಮ, ನೋಡೋಣ ಬಿಡು. ಸರಿ ಆಯ್ತು, ನಾನು ಅವಳು ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೀನಿ. ನಿನ್ನ ಮುಖಕ್ಕೆ ತೊಳ್ಕೊ ಆಯ್ತಾ? ತಿಂಡಿ ತಿನ್ನುವಂತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.